ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ತ್ರಿಷಾ ಈಗ ವಿಜಯ್ ಅವ್ರ ಮನೆಗೆ ಹೋಗಿದ್ದಾರಂತೆ. ತಿರುಪತಿಯಿಂದ ನೇರವಾಗಿ ವಿಜಯ್ ಮನೆಗೆ ಈಗ ಭೇಟಿ ಕೊಟ್ಟಿದ್ದಾರೆ. ಸೊ ಈಗ ಬೇರೆ ಸಂದರ್ಭಗಳೆಲ್ಲ ಭೇಟಿ ಕೊಟ್ಟಿದ್ರೆ ಇದೇನು ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಈ ಚುನಾವಣೆ ಆರಂಭಕ್ಕಿಂತ ಮುಂಚಿತವಾಗಿ ಅವರ ಫ್ಯಾಮಿಲಿ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಹಾಗಾಗಿ ಈಗ ತ್ರಿಷಾ ಏನು ಬೆಳವಣಿಗೆ ನಾಳೆ ಅವರಿಬ್ರು ಜೊತೆಲಿ ಇರ್ಬೋದಪ್ಪ. ನಿಮ್ಗೆ ಏನು ಕಷ್ಟ ಅಂತ ನಾನು ಕೇಳ್ತಿರೋದು. ಅಲ್ಲ, ಅವ್ರು ಇಷ್ಟಪಟ್ಟು ಅವ್ರು ಕಾನೂನು ಪ್ರಕಾರ ಅವ್ರು ಎಲ್ಲವನ್ನ ಸಾಲ್ವ್ ಮಾಡ್ಕೊಳ್ಳೋದಾದ್ರೆ ಅವ್ರು ಇನ್ನೊಂದು ಬದುಕು ಕಟ್ಕೊಳ್ಳೋಕೆ ಹಕ್ಕಿದೆಯಪ್ಪ. ಹಿಂದೆ ಕರ್ನಾಟಕದ ದೊಡ್ಡ ರಾಜಕಾರಣಿ ವಿಚಾರದಲ್ಲಿ ಬಂದು ನಾನು ಇದನ್ನೇ ಹೇಳಿದೆ, ಅವ್ರ ಬದುಕನ್ನು ಕಟ್ಕೊಳ್ಳೋಕೆ ಅವ್ರಿಗೆ ಹಕ್ಕಿ. ಯಾರಿಗಾರು ಅನ್ಯಾಯ ಮೋಸ ಮಾಡಿದ್ರೆ ಬೇರೆ ವಿಚಾರ. ಅಲ್ಲ, ಕೇಳಬೇಕಾಗಿರೋದು ಅನ್ಯಾಯ ಅವರು ಮನೆಯಲ್ಲಿರೋರು ಕೇಳಬೇಕು, ಉಳಿದವ್ರು ಕೇಳೇನು ಪ್ರಯೋಜನ? ಏನೋ ಮಾಡ್ತಾರೆ ಬಿಡ್ರಿ, ಒಲೆಯದು. ಎಸ್ ಸರ್. ಸೊ ಈಗ ನೀವು ನಾವು ಹೇಳ್ಬಿಟ್ರೆ ಕೇಳ್ತಾರೇನ್ರಿ? ಸುಮ್ಮನೆ ಮತ್ತೆ ಅವ್ರು ಅಲ್ಲ, ಆ ವಿಚಾರದಲ್ಲಿ ಅಪ್ಪ ಅಮ್ಮ ಹೇಳಿದ್ನೇ ಕೇಳಲ್ಲ ಈಗಿನ ಕಾಲದ ಮಕ್ಕಳು. ನಡ್ರಿ, ತ್ರಿಷಾ ಎಲ್ಲೋದ್ರೂ ಸುದ್ದಿ ಆಗುತ್ತೆ ಅಷ್ಟೇ. ಆಗ್ಲಿ ಏನು ಮಾಡೋದು, ಅದಕ್ಕೆ ಆ ಹೆಣ್ಮಗಳಿಗೆ ಕೇಳ್ಕೊಂಬಂದಿರೋದು ಅದೇ. ಏನು ಅಂತ ಸುದ್ದಿ ಆಗಲಿ, ಯಾರೇನು ಮಾಡೋಕ್ಕಾಗುತ್ತೆ. ಓಕೆ. ಸೊ ತಮಿಳುನಾಡಿನ ಕತೆ ಒಂದು ಕಡೆಗೆ, ಪಶ್ಚಿಮ ಬಂಗಾಳದ ಕತೆ ಒಂದು ಕಡೆಗೆ, ಇನ್ನುಳಿದಂಥ 3 ರಾಜ್ಯಗಳ ಕತೆ ಇನ್ನೊಂದು ಕಡೆಗೆ. ಅಲ್ಲಿ ಕೇರಳದಲ್ಲಂತೂ UDF ಈಗ ಸೆಂಚುರಿಯನ್ನು ಬಾರಿಸಿ ಆಗಿದೆ. ಈ ಕಡೆಗೆ ಅಸ್ಸಾಂನಲ್ಲಿ BJP ಸೆಂಚುರಿಯನ್ನು ಬಾರಿಸಿ ಆಗಿದೆ. ಈ ಕಡೆಗೆ ತಮಿಳುನಾಡಿನಲ್ಲಿ TVK ಸೆಂಚುರಿ ಬಾರಿಸಿ ಆಗಿದೆ. ಆ ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಡಬಲ್ ಸೆಂಚುರಿಯನ್ನು BJP ಬಾರಿಸುತ್ತಾ ಅನ್ನುವಂಥದ್ದೇ ಒಂದು ಕುತೂಹಲ ಉಳ್ಕೊಂಡಿದೆ ಈಗ ಕೊನೆಯದಾಗಿ. ಸೊ ಡಬಲ್ ಸೆಂಚುರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕು. ಇನ್ನು ರಾಜ್ಯದಲ್ಲಿ ಬರೋದಾದರೆ ಬಾಗಲಕೋಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿ ಆಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 15ನೇ ಸುತ್ತು ನಡೀತಾ ಇದೆ. ಒಟ್ಟು 21 ಸುತ್ತುಗಳಲ್ಲಿ ಇರೋದು. ಅಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಯಾರು ಗೆಲ್ತಾರೆ ಏನು ಅನ್ನುವಂಥದ್ದು ಕುತೂಹಲ ಇದ್ದಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ. ಯಾಕೆ ಅಂತಂದರೆ ಅಷ್ಟೊಂದು ಓಪನ್ ಅಪ್ ಆಗಿ ಮುಸ್ಲಿಂ ನಾಯಕರೆಲ್ಲ ಬಂದು ಮಾತನಾಡಿದ್ದು, ನಾನು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತಂದಿದ್ದು, ಅದು ಅಲ್ಲಿರುವಂಥ ಕಾಂಗ್ರೆಸ್ನ ನಾಯಕರೇ ಒಂದು ರೀತಿಯಾಗಿ ಅಸಮಾಧಾನಗೊಂಡಿದ್ದು, ಒಂದೇನೋ ಸಂಚಲನ ಸೃಷ್ಟಿ ಆಗ್ಬಿಡ್ತು. ಹಾಗಾಗಿ ಕಾಂಗ್ರೆಸ್ನವರಿಗೆ ಕಾನ್ಫಿಡೆನ್ಸ್ ಇಲ್ವಾ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು ಅನ್ನುವಂಥ ಪ್ರಶ್ನೆಗಳಿಗೆಲ್ಲ ಕಾರಣ ಆಗಿತ್ತು. ಬಟ್ ರಿಸಲ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಈಗ ಸದ್ಯಕ್ಕಿದೆ. ಒಂದು ಕಾಂಗ್ರೆಸ್ಸಿಗೆ ಏನು ಅಂದರೆ ಬಾಗಲಕೋಟೆಯಲ್ಲಿ ನಾವು ಗೆದ್ದಿದ್ದೀವಿ ಅಂತ, ಬಟ್ ಈಗ ದಾವಣಗೆರೆಯಲ್ಲೂ ಅವರು ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಈಗ ಹೋಗ್ತಾ ಇರುವಂತಹ ಆಯ್ತಪ್ಪ, ಅವ್ರು ಬಾಗಲಕೋಟೆಯಲ್ಲೂ ಗೆಲ್ಬೋದು, ದಾವಣಗೆರೆಯಲ್ಲೂ ಗೆಲ್ಬೋದು ಸರ್. ಏನೀಗ DK ಶಿವಕುಮಾರ್ ಅವರು ಅಮೋಘ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಪ್ರಚಂಡವಾದಂಥ ಇದರಲ್ಲಿ ಗೆದ್ದಿದ್ದಾರೆ ಅಂತಾನಾ? ಅಲ್ಲ ಸರ್, ನಮ್ಮ ಕುತೂಹಲ ಇರೋ ಅಂತಾನಾ, ಅಥವಾ ಸಿದ್ದರಾಮಯ್ಯನವರ ಪ್ರಚಂಡ ನಾಯಕತ್ವದಲ್ಲಿ ಅಮೋಘವಾದಂಥ ಲೀಡರ್ಶಿಪ್ನಲ್ಲಿ ಗೆದ್ದಿದ್ದೀವಿ ಅಂತಾನಾ? ಎರಡಾದರೂ ಒಂದೇ ಪ್ರಶ್ನೆ ನನ್ನ ಹತ್ರ. ಏನು ಸರ್? ಅವರ ಪ್ರಚಂಡ ಆದರೆ ಶಿವಕುಮಾರ್ನ ಯಾವಾಗ CM ಮಾಡ್ತೀರಿ? ಇವ್ರದ್ದು ಪ್ರಚಂಡ ಆದರೆ ಇವ್ರನ್ನ CM ಇಂದ ಇಳಿಸಲ್ಲ ಅಂತ ಯಾವಾಗ ಹೇಳ್ತೀರಿ? ಅದೇ ಸರಿ, ಅಷ್ಟು ಹೇಳಿ ನಮಗಿರೋ ಕುತೂಹಲ ಅದೊಂದೇ ಸರ್. ಈಗ ಈ ಚುನಾವಣೆ ಫಲಿತಾಂಶ ರಾಜ್ಯದ ಕುರ್ಚಿಯ ಮೇಲೆ ಏನಾದರೂ ಬೀಳುತ್ತಾ ಬೀಳಲ್ವಾ ಅಂತ ಹೇಳಿ. ಬೀಳಲ್ವಾ ಸರ್? ಹೈಕಮಾಂಡು ಈಗ ರಿಸ್ಕ್ ತಗೊಳ್ಳುವಂಥ ಹಂತಕ್ಕೆ ಹೋಗಲ್ವಾ ಸರ್? ಈಗ ಈ ರಾಹುಲ್ ಗಾಂಧಿ ಕತೆ ಹೇಳೋದು ಕಷ್ಟ ಕಣ್ರಿ, ಹೇಳೋದು ಕಷ್ಟ. ನೋಡೋಣ ಬಿಡ್ರಿ, ಸುಮ್ಮನೆ ಯಾಕೆ ಸುಮ್ಮನೆ ಈಗ ಅದು ಆಮೇಲೆ ನೋಡೋಣ, ಸುಮ್ಮನೆ ಅದು ಆಮೇಲೆ